ನಮಸ್ಕಾರ ರೈತ ಬಾಂಧವ್ರೆ. ನೋಡಿ, ಈರುಳ್ಳಿ ರೇಟ್ ಅಂತಕ್ಕಂಥದ್ದು ನಿನ್ನೆಯಿಂದ ಸ್ವಲ್ಪ ಚೇತರಿಕೊಂಡಿರ್ತಕ್ಕಂಥದ್ದು. ಅದರಲ್ಲೂ ಬಾಂಗ್ಲಾದೇಶಕ್ಕೆ ಎಕ್ಸ್ಪೋರ್ಟ್ ಅಂತಕ್ಕಂಥದ್ದು ಆರಂಭ ಆಗಿರ್ತಕ್ಕಂಥದ್ದು. ಆದ್ದರಿಂದ ಕರ್ನಾಟಕ ಮತ್ತು ಮಹಾರಾಷ್ಟ್ರದಲ್ಲಿ ಈ ಈರುಳ್ಳಿ ರೇಟ್ ಅಂತಕ್ಕಂಥದ್ದು ಸ್ವಲ್ಪ ಚೇತರಿಕೊಂಡಿರ್ತಕ್ಕಂಥದ್ದು. ಇಂದು ಈರುಳ್ಳಿ ರೇಟ್ ಅಂತಕ್ಕಂಥದ್ದು ಮಹತ್ವವಾಗಿರ್ತಕ್ಕಂಥ ಒಂದು ಬೆಳವಣಿಗೆ ಕಂಡು ಬಂದಿರತಕ್ಕಂಥದ್ದು. ಕರ್ನಾಟಕ ಮತ್ತು ಮಹಾರಾಷ್ಟ್ರದಲ್ಲಿ ಕೂಡ ಆ ಒಂದು ಪ್ರಮುಖ ಮಾರುಕಟ್ಟೆಯಲ್ಲಿ ಬೆಲೆ ಏರಿಕೆಯ ಲಕ್ಷಣಗಳು ಕಾಣಿಸಿರ್ತಕ್ಕಂಥದ್ದು. ಇದರಿಂದ ಪ್ರಮುಖ ಕಾರಣಗಳಲ್ಲಿ ಬಾಂಗ್ಲಾದೇಶಕ್ಕೆ ಈರುಳ್ಳಿ ರಫ್ತಾಗುವುದರಿಂದ ಒಂದು ಈರುಳ್ಳಿ ರೇಟ್ನಲ್ಲಿ ಒಂದು ಚೇತರಿಕೆ ಕಳೆದುಕೊಂಡಿರ್ತಕ್ಕಂಥದ್ದು. ಕಳೆದ ಕೆಲವು ವಾರಗಳಿಂದ ರೈತರು ಈ ಈರುಳ್ಳಿ ಬೆಲೆಯನ್ನು ನಿರೀಕ್ಷೆಯನ್ನು ಇಟ್ಕೊಂಡಿದ್ರು. ಎಲ್ಲರೂ ಇಟ್ಕೊಂಡಿದ್ದಿಲ್ಲ, ಕೆಲವರು ಇಟ್ಕೊಂಡಿದ್ರು. ಈಗ ದೇಶೀಯ ಮಾರುಕಟ್ಟೆಯಲ್ಲಿ ಒಂದು ಈ ಈರುಳ್ಳಿಗೆ ಬೇಡಿಕೆ ಹೆಚ್ಚಾಗಿರುವುದರಿಂದ ವಿದೇಶಿಯ ಬೇಡಿಕೆ ಕೂಡ ಹೆಚ್ಚಾಗಿರುವುದರಿಂದ ಮಾರುಕಟ್ಟೆಗೆ ಒಂದು ಹೊಸ ಚೈತನ್ಯವನ್ನು ಬಂದಿರತಕ್ಕಂಥದ್ದು. ಬೇರೆ ದೇಶಗಳಲ್ಲಿ ಈರುಳ್ಳಿ ಇನ್ನೂ ಕೂಡ ಬೇರೆ ಬೇರೆ ದೇಶಗಳಲ್ಲಿ ಬೇಡಿಕೆ ಇದ್ದರೂ ಕೂಡ ಇವಾಗ ಯುದ್ಧ ನಡೀತಾ ಇರುವುದರಿಂದ ಈರುಳ್ಳಿ ಅಂತಕ್ಕಂಥದ್ದು ಎಕ್ಸ್ಪೋರ್ಟ್ ಆಗ್ತಾ ಇಲ್ಲ. ಆದ್ದರಿಂದ ಏನಾಗಿದೆಯಪ್ಪ ಅಂದರೆ ಎಕ್ಸ್ಪೋರ್ಟ್ ಅಂತಕ್ಕಂಥದ್ದು ಕಡಿಮೆಯಾಗಿದೆ. ಇವಾಗ ಬಾಂಗ್ಲಾದೇಶಕ್ಕೆ ಎಕ್ಸ್ಪೋರ್ಟ್ ಅಂತಕ್ಕಂಥದ್ದು ಕೇಂದ್ರ ಸರ್ಕಾರ ಚಾಲೂ ಮಾಡಿರ್ತಕ್ಕಂಥದ್ದು. ಮಹಾರಾಷ್ಟ್ರದ ನಾಸಿಕ್ ಸೇರಿದಂತೆ ಪ್ರಮುಖ ಈರುಳ್ಳಿ ಉತ್ಪಾದನಾ ಪ್ರದೇಶದಲ್ಲಿ ಉತ್ತಮ ಗುಣಮಟ್ಟ ಒಂದು ಬೇಡಿಕೆ ಹೆಚ್ಚಾಗಿರ್ತಕ್ಕಂಥದ್ದು. ಕರ್ನಾಟಕದಲ್ಲಿ ಗದಗ ಆಗಿರ್ಬೋದು, ಹಾವೇರಿ ಆಗಿರ್ಬೋದು, ಹುಬ್ಬಳ್ಳಿ ಆಗಿರ್ಬೋದು, ಇತರ ಮಾರುಕಟ್ಟೆಯಲ್ಲೂ ಕೂಡ ಬೆಲೆ ಅಂತಕ್ಕಂಥದ್ದು ಏರಿಕೆಯ ವಾತಾವರಣ ಕಂಡು ಬಂದಿರತಕ್ಕಂಥ. ಇದರ ಮಧ್ಯೆ ಬಾಂಗ್ಲಾದೇಶವು ಭಾರತದ ಹೆಚ್ಚಿನ ಪ್ರಮಾಣದ ಒಂದು ಈರುಳ್ಳಿಯನ್ನು ಖರೀದಿಸಲು ಮುಂದಾಗಿರ್ತಕ್ಕಂಥದ್ದು. ರಫ್ತು ಹೆಚ್ಚಾದಂತೆ ದೇಶೀಯ ಮಾರುಕಟ್ಟೆಯಲ್ಲಿ ಲಭ್ಯತೆ ಕಡಿಮೆ ಆಗ್ತಕ್ಕಂಥದ್ದು. ಆದ್ದರಿಂದ ಬೆಲೆಗಳು ಮತ್ತಿಷ್ಟು ಏರಿಕೆ ಆಗ್ತಕ್ಕಂಥ ಒಂದು ಸಾಧ್ಯತೆ ಇರೋದರಿಂದ ವ್ಯಾಪಾರಿಗಳು ಇಲ್ಲಿ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅವರು ವ್ಯಾಪಾರಿಗಳು ಏನು ಮಾಡಿದ್ದಾರಪ್ಪ ಅಂದರೆ ದಲ್ಲಾಳಿಗಳು ಅವರು ಒಂದು ಮಾಲನ್ನು ಸ್ಟೋರ್ ಮಾಡಿ ಇಟ್ಕೊಂಡಿದ್ದಾರೆ. ಇನ್ನು ಕೆಲವು ರೈತರು ಕೂಡ ಕಡೂಲು ಕಟ್ಟಿ ಇಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಕೂಡ ಮಾರ್ಕೊಂಡಿದ್ದಾರೆ. ಇಲ್ಲಿ ಒಟ್ಟಿನಲ್ಲಿ ರೈತರಿಗೆ ಇದೊಂದು ಒಳ್ಳೆಯ ಸುದ್ದಿಯಾಗಿರ್ತಕ್ಕಂಥದ್ದು. ಉತ್ತಮ ಗುಣಮಟ್ಟದ ಈರುಳ್ಳಿಯನ್ನು ಸಂಗ್ರಹಿಸಿಕೊಂಡಿರ್ತಕ್ಕಂಥ ರೈತರಿಗೆ ಮುಂದಿನ ದಿನಗಳಲ್ಲಿ ಉತ್ತಮ ದರ ಪಡಿತಕ್ಕಂಥ ಒಂದು ನಿರೀಕ್ಷೆ ಇರತಕ್ಕಂಥದ್ದು. ಆದರೆ ಮಳೆ ಪರಿಸ್ಥಿತಿ, ಹೊಸ ಬೆಳೆಗಳ ಮಾರುಕಟ್ಟೆ, ಒಟ್ಟಿನಲ್ಲಿ ರಫ್ತಿನ ಪ್ರಮಾಣ ಚಂದ ಆಯಿತು ಅಪ್ಪ ಅಂದರೆ, ಎಕ್ಸ್ಪೋರ್ಟ್ ಅಂತಕ್ಕಂಥದ್ದು ಚಲೋ ಆಯಿತು ಅಪ್ಪ ಅಂದರೆ ಎಲ್ಲ ರೈತರಿಗೆ ಒಂದು ಒಳ್ಳೆಯ ಅವಕಾಶ ಸಿಗ್ತಕ್ಕಂಥದ್ದು. ಒಟ್ಟಿನಲ್ಲಿ ಈರುಳ್ಳಿ ರೈತರು 1-2 ವರ್ಷದಿಂದ ಬಹಳ ಕಷ್ಟವನ್ನು ಪಡ್ತಾ ಇದ್ದಾರೆ. ಯಾಕಂದರೆ ಅವರು ಬಿತ್ತಿ ಬೆಳೆದಿರ್ತಕ್ಕಂಥ ಒಂದು ರೇಟ್ ಕೂಡ ಬರ್ತಾ ಇಲ್ಲ. ಕಾರ್ಮಿಕರ ಒಂದು ವೆಚ್ಚ ಕೂಡ ತುಂಬ ಜಾಸ್ತಿ ಇರತಕ್ಕಂಥದ್ದು. ಆದ್ದರಿಂದ ಈರುಳ್ಳಿ ಬೆಳೆಗಾರರು ಬಹಳ ಸಂಕಷ್ಟದಲ್ಲಿರ್ತಕ್ಕಂಥದ್ದು. ಇವಾಗ ಒಂದು ಹೊಸ ಸುದ್ದಿಯನ್ನು ಕೂಡ ಬರ್ತಕ್ಕಂಥದ್ದು. ಬಾಂಗ್ಲಾದೇಶಕ್ಕೆ ಎಕ್ಸ್ಪೋರ್ಟ್ ಅಂತಕ್ಕಂಥದ್ದು ಚಾಲು ಆಗಿರ್ತಕ್ಕಂಥದ್ದು. ಬೇರೆ ದೇಶಗಳಿಗೆ ಎಕ್ಸ್ಪೋರ್ಟ್ ಆಗ್ತಾಯಿತ್ತು, ಯುದ್ಧ ಕಾರಣಗಳಿಂದ ಎಕ್ಸ್ಪೋರ್ಟ್ ಅಂತಕ್ಕಂಥದ್ದು ಕಡಿಮೆ ಆಗಿರ್ತಕ್ಕಂಥದ್ದು. ಇನ್ನೂ ಕೂಡ ಡೀಸೆಲ್ ಕೊರತೆ ಅಂತಕ್ಕಂಥದ್ದು ಇನ್ನೂ ಕೂಡ ಮುಂದುವರೆದಿರ್ತಕ್ಕಂಥ, ಇದನ್ನು ಕೂಡ ಬೇಗ ಸಾಲ್ವ್ ಆಗ್ತಕ್ಕಂಥ ಒಂದು ಸಾಧ್ಯತೆ ಇರತಕ್ಕಂಥದ್ದು. ಒಟ್ಟಿನಲ್ಲಿ ರೈತರ ಮೇಲೆ ಏನೇ ಆದರೂ ಕೂಡ ರೈತರಿಗೆ ಬಹಳ ಹೊಡೆತವನ್ನು ಬೀಳ್ತಕ್ಕಂಥದ್ದು. ಡೀಸೆಲ್ ಸಿಗದೇ ಇದ್ದರೂ ಕೂಡ ರೈತರಿಗೆ ಹೊರೆ ಆಗ್ತಕ್ಕಂಥದ್ದು, ಬೇರೆ ಯಾರಿಗೂ ಕೂಡ ಇದರ ಹೊರೆ ಅಷ್ಟೊಂದು ಪ್ರಮಾಣದಲ್ಲಿ ಹತ್ತೋದಿಲ್ಲ. ಇವಾಗ ಒಂದು ಮುಂಗಾರು ಚಾಲೂ ಆಗಿರ್ತಕ್ಕಂಥದ್ದು. ಈರುಳ್ಳಿ ಬಿತ್ತನೆ ಮಾಡ್ತಕ್ಕಂಥ ರೈತರು ಈ ಸಲ ಸ್ವಲ್ಪ ಮಳೆ ಕೂಡ ಕಡಿಮೆ ಆಗ್ತಾ ಇದೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಸ್ವಲ್ಪ ನಿಮ್ಮ ನೀರಿನ ಗುಣಮಟ್ಟ, ನಿಮ್ಮ ನೀರು ಯಾವ ರೀತಿ ಅದ, ನಿಮ್ಮ ಮಣ್ಣು ಯಾವ ರೀತಿ ಅದ, ಅದರ ಮೇಲೆ ಬಿತ್ತನೆಯನ್ನು ಮಾಡ್ಕೊಳ್ಳಿ. ಒಂದೇ ಬೆಳೆಯ ಮೇಲೆ ಅವಲಂಬನೆ ಆಗೋದು ಬೇಡ. ಬೇರೆ ಬೇರೆ ಬೆಳೆಯ ಕಡೆಗೆ ಒಂದು ಸ್ವಲ್ಪ ಒಲವನ್ನು ಕೊಡಿ. ಯಾಕಪ್ಪ ಅಂದ್ರೆ ರೇಟು ಒಂದಕ್ಕೆ ಸಿಗಲಿಲ್ಲಪ್ಪ ಅಂದ್ರೆ ಇನ್ನೊಂದಕ್ಕೆ ಸಿಗ್ತಕ್ಕಂಥ ಒಂದು ವ್ಯವಸ್ಥೆ ಆಗ್ತದೆ. ಆದ್ದರಿಂದ ಒಂದೇ ಬೆಳೆ ಮೇಲೆ ಅವಲಂಬನೆ ಆಗದೆ ವಿವಿಧ ಬೆಳೆಗಳ ಮೇಲೆ ಅವಲಂಬನೆ ಆಗೋದು ಬಹಳ ಒಳ್ಳೆಯದಂತ ಹೇಳ್ತಾ, ಮತ್ತು ನಿಮ್ಮ ಒಂದು ಅಕ್ಕಪಕ್ಕದ ಮಾರುಕಟ್ಟೆಯಲ್ಲಿ ಈರುಳ್ಳಿ ರೇಟ್ ಅಂತಕ್ಕಂಥದ್ದು ಯಾವ ರೀತಿ ಇದೆ, ಏರಿಕೆ ಕಂಡಿದೆಯಾ ಅಥವಾ ಇಲ್ಲ ಅಂತಕ್ಕಂಥದ್ದನ್ನು ಕೂಡ ಕಮೆಂಟನ್ನು ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ